ಸ್ನೇಹಿತರೆ, ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ದಾಖಲೆಗಳ ಕೊರತೆ ಎಂದೇ ಇಲ್ಲ. ಪ್ರತಿಯೊಂದು ಯುಗದಲ್ಲೂ ಹೊಸ ಹೀರೋಗಳು ಹುಟ್ಟಿಕೊಂಡಿದ್ದಾರೆ. ಇಂದಿನ ದಿನಗಳಲ್ಲಿ ಟಿ20 ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ವೇಗವಾಗಿ ರನ್ ಗಳಿಸುವ ಆಟಗಾರರೆಂದರೆ ಅಭಿಷೇಕ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಎಂಬ ಹೆಸರುಗಳು ತಕ್ಷಣ ನೆನಪಿಗೆ ಬರುತ್ತವೆ. ಆದರೆ ಇಂದಿಗೆ ಸರಿಯಾಗಿ 16 ವರ್ಷಗಳ ಹಿಂದೆ 22 ಗಜದ ಪಿಚ್ ಮೇಲೆ ಅಕ್ಷರಶಃ ಬಿರುಗಾಳಿ ಎಬ್ಬಿಸಿದ್ದ ಒಬ್ಬ ದಿಗ್ಗಜ ಇದ್ದರು ಎಂಬುದನ್ನು ನಾವು ಮರೆಯುವಂತಿಲ್ಲ. ಹೌದು, ನಾವು ಮಾತನಾಡುತ್ತಿರುವುದು ಮಿಸ್ಟರ್ IPL ಎಂದೇ ಖ್ಯಾತರಾದ ಸುರೇಶ್ ರೈನಾ ಬಗ್ಗೆ. ಇನ್ನು 2010ರ ಟಿ20 ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ರೈನಾ ತೋರಿಸಿದ ಬ್ಯಾಟಿಂಗ್ ಪ್ರದರ್ಶನ ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಸದಾಕಾಲ ನೆನಪಾಗುವಂತದ್ದು. ಭಾರತದ ಪರ ಟಿ20 ಇಂಟರ್ನ್ಯಾಷನಲ್ನಲ್ಲಿ ಮೊದಲ ಶತಕ ಬಾರಿಸಿದ ಗೌರವ ರೈನಾಗೆ ಸಲ್ಲುತ್ತದೆ. ಮಾತ್ರ 59 ಬಾಲ್ಗಳಲ್ಲಿ ಶತಕ, ಒಟ್ಟು 60 ಬಾಲ್ಗಳಿಗೆ 101 ರನ್ಗಳು, 9 4 ಮತ್ತು 5 ಸಿಕ್ಸರ್ಗಳು. ಆ ದಿನ ದಕ್ಷಿಣ ಆಫ್ರಿಕಾ ಬೌಲರ್ಗಳ ಮೇಲೆ ರೈನಾ ನಡೆಸಿದ ದಾಳಿ ಅಭಿಮಾನಿಗಳಿಗೆ ಇಂದಿಗೂ ರೋಮಾಂಚನ ಮೂಡಿಸುತ್ತದೆ. ಈ ಶತಕ ಕೇವಲ ದಾಖಲೆ ಮಾತ್ರವಲ್ಲ, ಭಾರತೀಯ ಟಿ20 ಕ್ರಿಕೆಟ್ಗೆ ಹೊಸ ದಿಕ್ಕು ನೀಡಿದ ಕ್ಷಣವಾಗಿತ್ತು. ಅಚ್ಚರಿಯ ವಿಷಯ ಏನೆಂದರೆ, ಇಂದಿಗೂ ಟಿ20 ವಿಶ್ವಕಪ್ನಲ್ಲಿ ಭಾರತ ಪರ ಶತಕ ಬಾರಿಸಿದ ಏಕೈಕ ಆಟಗಾರ ಸುರೇಶ್ ರೈನಾ ಮಾತ್ರ. ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೇರಿದಂತೆ ಅನೇಕ ದಿಗ್ಗಜರು ಬಂದರೂ ಈ ದಾಖಲೆ ಇನ್ನೂ ಅಟುಟವಾಗಿದೆ. ಇನ್ನು ಇದೀಗ 2026ರ ಟಿ20 ವಿಶ್ವಕಪ್ ಹತ್ತಿರವಾಗುತ್ತಿದ್ದು, ಎಲ್ಲರ ಗಮನ ಅಭಿಷೇಕ್ ಶರ್ಮಾ ಮೇಲಿರುತ್ತದೆ. ಸುಮಾರು 190ರ ಸ್ಟ್ರೈಕ್ ರೇಟ್ನೊಂದಿಗೆ ಬ್ಯಾಟಿಂಗ್ ಮಾಡುವ ಅಭಿಷೇಕ್ 16 ವರ್ಷಗಳ ಈ ಬರವನ್ನು ಮುರಿಯುವರೆ. ಮಿಸ್ಟರ್ IPLನ ಐತಿಹಾಸಿಕ ದಾಖಲೆಗೆ ಸವಾಲು ಹಾಕುವರೆ. ಇನ್ನು ಈ ಪ್ರಶ್ನೆಗಳ ಉತ್ತರಕ್ಕಾಗಿ ಕ್ರಿಕೆಟ್ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ. ಇತಿಹಾಸ ಮರುಬರೆಯುತ್ತದೆಯೇ ಅಥವಾ ರೈನಾರ ದಾಖಲೆ ಇನ್ನೂ ಅಚಲವಾಗಿಯೇ ಉಳಿಯುತ್ತದೆಯೇ? ನೋಡೋಣ ಮುಂದೇನು ನಡೆಯುತ್ತದೆ ಎಂಬುದನ್ನು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಮತ್ತು ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.